ಯೂಟ್ಯೂಬರ್ ಆಗ್ಬೇಕು ಅಂತ ಅಂದ್ರೆ ನಿಮ್ಮ ಹತ್ರ ಏನೇನ್ ಗ್ಯಾಡ್ಜೆಟ್ಸ್ ಇರಬೇಕು, ಎಷ್ಟೆಷ್ಟು ಲಕ್ಷದ ಇರಬೇಕು, ಎಷ್ಟೆಷ್ಟು ದುಡ್ಡು ಕೊಟ್ಟು ತಗೊಬೇಕು ನೀವು. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ. ನಾನು ನಿಮ್ಮ SMR, ಎಲ್ಲರೂ ಸಾಕಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಫೈನಲಿ ಒಂದು ಬ್ರೀಫ್ ಆಗಿರುವಂತ ವಿಡಿಯೋ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಅದ್ರ ಜೊತೆಗೆ ಇವತ್ತು ನಮ್ಮ ಕ್ಯಾಮ್ರಾ ಅಪ್ಗ್ರೇಡ್ ಮಾಡ್ತಾ ಇದೀವಿ. ಸೊ ನಾವು ರೆಗ್ಯುಲರ್ ಆಗಿ ಐಫೋನ್ ಅಲ್ಲಿ ಮಾಡ್ತಾ ಇದ್ವಿ. ಸೊ ಐಫೋನ್ ನಮ್ಮ ಹತ್ರ ಇದ್ದಿದ್ದು. ಸೊ ಇದ್ರ ಬದಲು ಇವತ್ತು ನಾವು ಹೋಗ್ತಾ ಇದೀವಿ ಕ್ಯಾಮ್ರಾ ಹೋಗ್ತಾ ಇದೀವಿ. ಸೊ ದಿಸ್ ಈಸ್ ಅ ಕ್ಯಾಮ್ರಾ, ಹೊಸ ಕ್ಯಾಮ್ರಾ DJI Osmo Pocket 4. ಹೇಗೆ ಅನಿಸ್ತಾ ಇದೆ ಸಿಮು? ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ನನಗೆ. ಇದ್ರ ಬಗ್ಗೆ ಐಡಿಯಾ ಇಲ್ಲ, ತೋರಿಸಿದ್ರೆ ಗೊತ್ತಾಗುತ್ತೆ. ತೋರ್ಸೋಣ. ಸೊ ಅದ್ರ ಮುಂಚೆ ನಿಮ್ಮ ಹತ್ರ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ, ವಿಡಿಯೋಸ್ ಮಾಡ್ಬೇಕು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ಸ್ ಅಲ್ಲೆಲ್ಲ, ಏನೇನು ಯೂಸ್ ಮಾಡಬೇಕು, ಏನೇನು ತೊಗೊಬೇಕು, ಯಾವ ದುಡ್ಡಲ್ಲಿ ಇರಬೇಕು ಅಂತ ಕೇಳ್ತೀರಾ. ಸಿಮ್ ಹತ್ರ ಬೇಸಿಕ್ ಆಗಿ ಎರಡು ಇರಬೇಕು. ಒಂದು ಪರ್ಫೆಕ್ಟ್ ಆಗಿರೋ, ಚೆನ್ನಾಗಿರೋ ಅಂತ ಒಳ್ಳೆ ಕ್ವಾಲಿಟಿ ಕೊಡುವಂಥ ಕ್ಯಾಮ್ರಾ, ಅದ್ರ ಜೊತೆಗೆ ಒಂದು ಒಳ್ಳೆ ಮೈಕ್. ಸೊ ನಾವು ಇಷ್ಟು ದಿನ ಯೂಸ್ ಮಾಡ್ತಿದ್ದು ಐಫೋನ್ 17 Pro Max. ಸೊ ಪ್ರತಿ ವರ್ಷ ಯಾವ್ದಾದ್ರು ಐಫೋನ್ ಐ ಸೀರೀಸ್ ಬಂದರೆ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ನಾವು. ಸಿಮ್ರನ್ ಹತ್ರ ಒಂದಿದೆ, ಅದ್ರಲ್ಲಿ ರೆಕಾರ್ಡ್ ಆಗ್ತೈತೆ. ನನ್ನ ಹತ್ರ ಇರೋದನ್ನ ನಾನು ನಿಮ್ಗೆ ತೋರ್ಸಕ್ಕೆ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಕ್ಯಾಮ್ರಾ ಕಲರು ಅಂತ. ಅದು ಬಿಟ್ಟು ಇನ್ನೊಂದು ನಾವು ಯೂಸ್ ಮಾಡೋದು ಮೈಕ್. ಯಾವುದು? ಹಾಲಿಲ್ಯಾಂಡ್ ಮಾರ್ಕ್ ಟು ಫಾರ್ ರಿಲೀಸ್ ಮಾಡ್ಬಿಟ್ಲು ಇವಳು. ಇದು 4 ಅಲ್ವಾ? ಅದಕ್ಕೆ ಇದು ಕ್ಯಾಮ್ರಾ ಇದು. ಓಕೆ. ಸೊ ನಮ್ಮ ಹತ್ರ ಒಂದು ಹಾಲಿಲ್ಯಾಂಡ್ ಮಾರ್ಕ್ 2 ಅಂತ ಕ್ಯಾಮ್ರಾ ಐತೆ. ಇದೊಂದು 12,000 ಆಗುತ್ತೆ ನಿಮಗೆ ಕ್ಯಾಮ್ರಾ. ಇವಾಗ ಕಡಿಮೆ ಆಗಿರ್ಬೇಕು, ಗೊತ್ತಿಲ್ಲ. ಸೊ ಇದು ತುಂಬಾ ಒಳ್ಳೆ ಕ್ವಾಲಿಟಿ ಇರುವಂಥದ್ದು. ಇದ್ರ ಜೊತೆ DJI, ಇದ್ರ ಜೊತೆ ಇವಾಗ ಒಂದು ಮೈಕ್ ಬಂದಿರುತ್ತೆ, ಅದನ್ನು ತೋರಿಸ್ತೀನಿ ಒಳಗಡೆ. ಸೊ ಸದ್ಯಕ್ಕೆ ನಾವು ಯೂಸ್ ಮಾಡ್ತಾ ಇರೋಂಥದ್ದು ಇದು. ಇದ್ರ ಜೊತೆಗೆ ನಮ್ಮ ಹತ್ರ ಒಂದು ಫೋನ್ ಇದ್ರೆ ಸಾಕು. ನಿಮ್ಮ ಹತ್ರ ಕ್ಯಾಮ್ರಾ ವಿಡಿಯೋ ಶೂಟ್ ಮಾಡ್ಬೋದು, ಫೋನಲ್ಲಿ ಎಡಿಟ್ ಮಾಡ್ಬೋದು. ಅದು ಬಿಟ್ಟು ಒಂದಷ್ಟು ಅಪ್ಸ್ಕೇಲ್ ಮಾಡಬೇಕು, ಕ್ವಾಲಿಟಿನ ಒಂದು ಸ್ವಲ್ಪ ಚೆನ್ನಾಗಿ ಎಡಿಟ್ ಮಾಡಬೇಕು ಅಂತ ಅಂದರೆ ನನ್ನ ಸಜೆಷನ್, ನಿಮ್ಮ ಹತ್ರ ಒಂದು ಒಳ್ಳೆ ಮ್ಯಾಕ್ಬುಕ್. ಲ್ಯಾಪ್ಟಾಪ್ ಎಲ್ಲರೂ ಹೇಳ್ತಾರೆ, ಸಜೆಷನ್ ಎಲ್ಲರೂ ಹೇಳ್ತಾರೆ, ಬಟ್ ಇದು ಲೇಟೆಸ್ಟ್ M5 Pro ಮ್ಯಾಕ್ಬುಕ್ ಇದು. ಸೊ ನಾನು ತೊಗೊಂಡಿದ್ದು 2 ಲಕ್ಷ, ಇವಾಗ 2.5 ಲಕ್ಷ ಐತೆ, 2.25 ಲಕ್ಷ ಏನೋ ನಾನು ತೊಗೊಂಡಿದ್ದು ಗೊತ್ತಿರೋದ್ರಿಂದ. ಸೊ ಇದು ನಿಮ್ಗೆ ತುಂಬ ಯೂಸ್ ಆಗುತ್ತೆ. ಯಾಕಂತಂದರೆ ನಿಮ್ಮ ಫೈಲ್ನ ಎನ್ಹಾನ್ಸ್ ಮಾಡೋದಾಗಲಿ, ಒಳ್ಳೆ ಕ್ವಾಲಿಟಿ ಎಡಿಟ್ಸ್ ಆಗಲಿ, ಅಥವಾ ಸಿನಿಮ್ಯಾಟಿಕ್ ಎಡಿಟ್ಸ್ ಏನಾದರೂ ಬೇಕು ಅಂತ ಅಂದರೆ ಸಡನ್ ಎಡಿಟ್ಸ್ ಮಾಡೋದಕ್ಕೂ ಯೂಸ್ ಆಗುತ್ತೆ. ಎಲ್ಲ ಕಡೆ ಪೋರ್ಟಬಲ್ ಆಗಿ ಕ್ಯಾರಿ ಮಾಡ್ಕೊಬೋದಿತ್ತು. ಅದಕ್ಕೋಸ್ಕರ ಇನ್ನಾದ್ರೂ ಏನ್ ಬೆನಿಫಿಟ್ ಅಂದ್ರೆ, ಅಕಸ್ಮಾತ್ ನೀವು ಇವಾಗ ಮನೇಲಿಲ್ಲ, ಏನಾದ್ರು ಅರ್ಜೆಂಟ್ ಆಗಿ ಎಡಿಟ್ ಮಾಡ್ಬೇಕು, ನೀವು ಸಿಸ್ಟಮ್ ಹತ್ರನೇ ಹೋಗಿ ಕುತ್ಕೋಬೇಕಂತೇನಿಲ್ಲ. ವೆನ್ ಯು ನಿಮ್ಮ ಹತ್ರ ಅಕಸ್ಮಾತ್ ಮ್ಯಾಕ್ ಬುಕ್ ಇದ್ರೆ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಅಂಡ್ ಅಕಸ್ಮಾತ್ ನೀವು ಗೇಮರ್ ಆಗಿದ್ರೆ, ನೀವು ಲೈವ್ ಸ್ಟ್ರೀಮಿಂಗ್ ಮಾಡ್ಬೇಕಂದ್ರೆ ನೀವು ಸಿಸ್ಟಮ್ ಅಲ್ಲೇ ಕುತ್ಕೊಂಡು ಮನೆಗೆ ಹೋಗ್ಬಿಟ್ಟು ಮಾಡ್ಬೇಕಂತ ಏನಿಲ್ಲ. ನಿಮ್ ಬರ್ಡ್ ಏನಾದ್ರು ಇದ್ದಾಗ ಇದ್ರಲ್ಲೇ ಮಾಡ್ಕೋಬಹುದು. ಸೊ ಅದೊಂದು ಅಡ್ವಾಂಟೇಜ್, ಚೆನ್ನಾಗಿರೋ ಅಡ್ವಾಂಟೇಜಸ್. ಇದನ್ನ ಒಂದು ಸ್ವಲ್ಪ ಅಪ್ಗ್ರೇಡ್ ಆದಮೇಲೆ ಎಲ್ಲ ಯೂಟ್ಯೂಬರ್ಸ್ ಆಗಲಿ, ವ್ಲಾಗರ್ಸ್ ಆಗಲಿ ತಗೊತಾರೆ. ಬಟ್ ನಾವು ಬೇಸಿಕ್ ಸಜೆಷನ್ ನಿಮ್ಗೆ ಏನು ಕೊಡಬೇಕು ಅಂತ ಅಂದರೆ, ಒಂದು ಫೋನು, ಒಂದು ಒಳ್ಳೆ ಮೈಕ್ ಇದ್ರೆ ನಿಮ್ಮ ಹತ್ರ ಸಾಕು. ಸೊ ದಟ್ ನಿಮ್ಮ ಕ್ವಾಲಿಟಿನ ಆಗಲಿ ಅಥವಾ ನಿಮ್ಮ ಕಾಂಟೆಂಟ್ಸ್ನ ಆಗಲಿ ಎಲ್ಲ ಕ್ಯಾಪ್ಚರ್ ಮಾಡ್ಬೋದು, ಚೆನ್ನಾಗಿ ಆಗ್ಬೋದು. ಸೊ ಸ್ಟಾರ್ಟಿಂಗ್ ಮೈಕ್ ಏನು ನೆಸೆಸರಿ ಇಲ್ಲ, ಅಂದರೆ ಸ್ಟಾರ್ಟಿಂಗೇ ಬೇಕು, ನೀವು ದುಡ್ಡಿಲ್ಲ ಅಂದ್ರೂ ಮಾಡಲೇಬೇಕು ಅಂತ ಏನಿಲ್ಲ. ಚಿಕ್ಕದು ಬರುತ್ತಲ್ಲ, 1,000-2,000 ಬರುತ್ತೆ. ಮೈಕ್ ಇದ್ರೆ ಬೆಟರ್, ದ ಬೆಟರ್, ಬಿಕಾಸ್ ನಿಮ್ಗೆ ಗೊತ್ತಲ್ಲ ಇದ್ರ ಕ್ವಾಲಿಟಿ. ಐಫೋನ್ ಪ್ರೋ ಮಾಡಲ್ಸ್ ಅಲ್ಲಿ ಆಕ್ಚುಲಿ ಅವರು ಆಡಿಯೋ ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದರಲ್ಲೇ ಚೇಂಜ್ ಮಾಡೋ ಥರದ್ದು. ಸೊ ಅದೊಂದು ಅಡ್ವಾಂಟೇಜ್ ಇದೆ. ಆದ್ರೂ ಕೂಡ ಒಂದು ಮೈಕ್ ಇದ್ರೆ ಬೆಟರ್, ಸೌಂಡ್ಸ್ ಬೆಟರ್ ಅಂತ. ಸೊ ಇದೆಲ್ಲ ಬಿಟ್ಬಿಟ್ಟು ದ ಎಲಿಫೆಂಟ್ ಇನ್ ದ ರೂಮ್, ಇವಾಗ DJI Osmo Pocket 4ನ ಕ್ರಿಯೇಟರ್ ಕಾಂಬೋ ಇದೆ ನಮ್ಮ ಹತ್ರ. ಸೊ ಇದೊಂದು 72,000 ಆಯಿತು, 70,000 ಅನ್ಸುತ್ತೆ, 70K. ಸೊ ಇದನ್ನ ಓಪನ್ ಮಾಡೋಣ. ಲೆಟ್ಸ್ ಗೋ. ನಾನು ಓಪನ್ ಮಾಡಲಾ? ನಾನೇ ಮಾಡಲಾ? ಪಕ್ಕ ಮಾಡಲಾ? ಆಮೇಲೆ ಹೊಟ್ಟೆ ಹೊರ್ಕೊಳ್ಳಲ್ಲ ನಾನೇ. ಒಟ್ಟಿಗೆ ಮಾಡಬೇಡ. ಹಾಂ ಮಾಡು. ಇದು ಆ್ಯಕ್ಚುಲಿ 3 ಬಂದಿತ್ತು ಲಾಸ್ಟ್ ಟೈಮ್. ಎಲ್ಲ ಬ್ಲಾಗರ್ಸ್ ಯೂಸ್ ಮಾಡಬೇಕಾದ್ರೆ ವಾಸ್ ವೆರಿ ಕ್ಯೂರಿಯಸ್, ಹೆಂಗಿದೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಮತ್ತೆ ಈ ಥರ ಮಾಡ್ಬೇಕು, ಹಿಂಗೆಲ್ಲ ಮಾಡ್ಬಿಟ್ಟು ASMR ಅದನ್ನೆಲ್ಲ, ಅಂದರೆ ಅದೇ ಸೌಂಡ್ ಎಲ್ಲ ಹಂಗೆಲ್ಲ ಮಾಡೋದು ASMR. ಓಪನ್ ಮಾಡೋಣ ಇವಾಗ. ಸೊ 3 ತುಂಬ 2 ವರ್ಷದಿಂದ ಒಳ್ಳೆ ಟ್ರೆಂಡಲ್ಲಿತ್ತು ಮಾರ್ಕೆಟಲ್ಲಿ. ಅದಕ್ಕೆ ಅಪ್ಗ್ರೇಡೆಡ್ ಸೀರೀಸ್ ಥರ ಕೊಟ್ಟಿರೋದು 4ನ. ಸೊ ಇದರಲ್ಲಿ ಏನೇನಿದೆ ಅಂತ ತೆಗ್ದುಬಿಡೋಣ. ತೆಗೆದಿಕ್ಬಿಡು. ಇಲ್ಲ, ಇದು ಕಣ್ಣಿಗೆ ಹಾಕೊಳ್ಳೋ ಬಟ್ಟೆ. ಕಣ್ಣಿಗೆ ಹಾಕೊಂಬಿಡು, ಕಣ್ಣಿಗೆ ಹಾಕೊಂಡು ಕುತ್ಕೊಂಬಿಡು. ಸೊ ಇದರಲ್ಲೊಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಮ್ಯಾನ್ಯಲಲ್ಲಿ ಆಬ್ವಿಯಸ್ಲಿ ಸ್ಟಿಕರ್ಸ್ ಎಲ್ಲ ಇರುತ್ತೆ. ಸೊ ಸ್ಟಿಕರ್ಸ್ನೆಲ್ಲ ತೆಗೆದು, ಬಾಕ್ಸ್ನ ತೆಗೆದು ಸೈಡ್ ಇಟ್ಕೋಣ. ಇವೆರಡರಲ್ಲಿ ನಮ್ಮ ಕಾಂಪೋನೆಂಟ್ ಇರೋದು. ಇದನ್ನ ಓಪನ್ ಮಾಡು. ಕರೆಕ್ಟಾಗಿ ತೆಗಿ. ನಂಗೆ ಇತ್ತೀಚೆಗೆ ಕಲ್ತ್ಬಿಡಿ. ನೆನ್ನೆ ನೈಟ್ ಬಂದಿದ್ದಿದ್ದು ಆ್ಯಕ್ಚುಲಿ. ನಂಗೆ ಓಪನ್ ಮಾಡಬೇಕು ಅಂತ ಹೊಟ್ಟೆ ಹೊರ್ಕೊಂಡು ಕಾಯ್ತಾ ಇದ್ದೆ ನಾನು. ಇವಳು ನಾನು ಬರ್ತೀನಿ, ನಾನು ಓಪನ್ ಮಾಡ್ತೀನಿ, ಮಾಡಬೇಡ ನೀನು ಅಂತ ಅಂತಿದ್ದೆ. ಏನು ಹೇಳಿದ್ದು? ಪರ್ಸು ಏನಕ್ಕೆ? ಅದು ಇಟ್ಕೊಳಕ್ಕೆ. ಪರವಾಗಿಲ್ವೇ, ಗೊತ್ತಲ್ಲ ನಿಂಗೆಲ್ಲ ಅದು. ಸೊ ಇದನ್ನು ಕ್ಯಾಮ್ರಾನ ಸ್ಟೋರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪೌಚ್ ಕೊಟ್ಟಿದ್ದಾರೆ ಚಿಕ್ಕದಾಗಿ. ಮೇ ಬಿ ಇದು ವೇರ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಈ ಥರದೊಂದು ಪೌಚ್ ಇದೆ, ಒಳ್ಳೆ ಕ್ವಾಲಿಟಿ ಇದೆ. ಇದ್ರ ಮೇಲೆ ಏನಾದ್ರು ಎಕ್ಸ್ಟ್ರಾ ಪ್ರೈಸ್ ಹಾಕಿದಾರಾ? ಹಾಕಿಲ್ಲ ಅಂತ ಅನ್ಕೊಂತೀನಿ. ಸಪ್ರೇಟಾಗಿ ಪ್ರೈಸ್ ಹಾಕಿಲ್ಲ. ಇದನ್ನ ತಗ ಸೈಡ್ ಗಿಡೋಣ. ಚೈನಾ ಲ್ಯಾಂಗ್ವೇಜ್ ಅದು. ಹಾಂ, ಚೈನಾ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು?
ಹೌ ಎಕ್ಸೈಟೆಡ್ ಯು ಆರ್. ಐ ಆಮ್ ವೆರಿ ಎಕ್ಸೈಟೆಡ್, ಫಸ್ಟ್ ಟೈಮ್ ಅಲ್ವಾ, ನೋಡಿದ್ದೀನಿ ಬಟ್ ಯಾವತ್ತೂ ನಾನು ನೋಡ್ತಾ ಇದ್ದೆ, ನಾನು ಮಾಡಿಲ್ಲ, ವ್ಲಾಗರ್ಸ್ ನನ್ನ ಜೊತೆ ಇರೋರು ಯೂಸ್ ಮಾಡೋದು ನೋಡಿದ್ದೀನಿ ನಾನು. ಬಿಕಾಸ್ ಈ ಗಾಡ್ಲಿಕ್ ಬೂಟ್ ಕ್ಯಾಂಪ್ಗೆಲ್ಲ ಹೋದಾಗ ದೊಡ್ಡ ವ್ಲಾಗರ್ಸ್ ಯೂಸ್ ಮಾಡ್ತಿರೋ ಕೊಡು. ಈ ಒಂದಷ್ಟು ಬಂಚ್ ಐತೆ ಇದರಲ್ಲಿ, ಸೀದಾ ತೋರಿಸ್ಬಿಡ್ತೀನಿ ಸೊ ದಟ್ ನಿಮಗೆ ಐಡಿಯಾ ಬರುತ್ತೆ ಏನಿದೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಇನ್ನೂ ತೆಗಿಬೋದು ಜಿಪ್ ತೆಗಿಬೋದಾ? ಅಷ್ಟೇ ಅನ್ಸುತ್ತಪ್ಪ. ಫಸ್ಟು ಇದು ಮೈಕಿಗೆ ಹಾಕುವಂಥ ಒಂದು ಆಯುಧ, ಇದು ಏನು ಹೇಳು? ಗೊತ್ತು, ನಾಯ್ಸ್ ಕ್ಯಾನ್ಸಲೇಷನ್. ಕರೆಕ್ಟ್. ಸೊ ಈ ಥರದೊಂದು ಕೊಟ್ಟಿದ್ದಾರೆ ಇದರೊಳಗಡೆ. ಅದು ಬಿಟ್ಟು ನೆಕ್ಸ್ಟು ಮೈಕ್ ಕೊಟ್ಟಿದ್ದಾರೆ. ಇದು ಹಾಲಿಲ್ಯಾಂಡ್ಗಿಂತ ಚೆನ್ನಾಗಿರುತ್ತಾ? ಆಲ್ಮೋಸ್ಟ್ ಸೇಮ್ ಕ್ವಾಲಿಟಿ ಇರೋದು, ಎರಡು ಚೆನ್ನಾಗಿರೋದು, ಬೆಸ್ಟ್ ಇನ್ ದ ಮಾರ್ಕೆಟ್ ಇವೆರಡು. ಇದು ಮೈಕ್ ಅಕಸ್ಮಾತ್ ನಮಗೆ ಮೈಕ್ ಬೇಕಂದ್ರೆ ಬರೀ ಇದೆ ಬೇಕು ಅನ್ನೋ ಕೊಡ್ತಾರಾ? ಇಲ್ಲಲ್ಲ, ಕೊಡ್ತಾರೆ. ಇದು ಬೇಕು ಅಂದ್ರೂ ಸಿಗುತ್ತೆ ನಿಮ್ಗೆ ಮೈಕ್. ನೀನು ಮತ್ತೆ ಯಾಕೆ ಮೈಕ್ ತಗೊಂಡೆ? ಇದು ಕ್ರಿಯೇಟರ್ ಕಾಂಬೋ ಅಲ್ವಾ, ಇದ್ರ ಜೊತೆಲೇ ಬಂದ್ಬಿಡುತ್ತೆ ಎಲ್ಲ ಅದನ್ನು. ಸೊ ಇವಾಗ ನಾವು ನಾರ್ಮಲಾಗಿ 50,000 ತೊಗೊಬೋದು, ಬಟ್ ಅದನ್ನು ಮತ್ತೆ ನಾವು ಇದನ್ನು ಮಾಡಬೇಕಲ್ಲ, ಇದನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ಲ. ಗೈಸ್ ಇದರಲ್ಲಿ ಮೈಕಿಗೆ ಅಟ್ಯಾಚ್ ಮಾಡೋಕ್ಕೆ ಒಂದು ಇದನ್ನು ಕೊಟ್ಟಿದ್ದಾರೆ. ಸೊ ಇದು ಈಸಿಯಾಗಿ ಇದು ಮಾಡ್ಬೋದು ನೋಡಿ. ಇದು ಮ್ಯಾಗ್ನೆಟ್ ಆ್ಯಕ್ಚುಲಿ ನಮ್ಮದು ಹಾಲಿಲ್ಯಾಂಡಿನ ಸ್ಟ್ರಾಂಗ್ ಇರುತ್ತೆ, ಮ್ಯಾಗ್ನೆಟ್ ಸಕ್ಕ ಸ್ಟ್ರಾಂಗ್ ಇರುತ್ತೆ, ಬಿಡ್ಸೋಕ್ಕಾಗದಿರೋ ಸ್ಟ್ರಾಂಗ್ ಇರುತ್ತೆ. ಆದಮೇಲೆ ಕ್ಲಿಪ್ಪು ಕೊಟ್ಟಿದ್ದಾರೆ ಒಂದು ಇದ್ರ ಜೊತೆಗೆ. ಹೌ ಡು ಯು ಫೀಲ್? ಐ ಫೀಲ್ ಗುಡ್. ಫಾರ್ ವಾಟ್ ಈಸ್ ಇಟ್? ಎದರ್ಸಿ ಎದೆಗೆ ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ನಾವು ಇಷ್ಟೊಂದು ಅಪ್ಗ್ರೇಡ್ ಆಗ್ತಾ ಇದ್ದೀವಿ ಅಂತ. ದಿಸ್ ಎ ಮಸ್ಟ್ ಅಪ್ಗ್ರೇಡ್ ಅಂತ ಅನ್ಸುತ್ತೆ. ಆಲ್ಮೋಸ್ಟ್ ಇವಾಗ ಸ್ವಲ್ಪ ಯೂಟ್ಯೂಬರ್ಸ್ ಇವಾಗ ಕ್ಯಾಮ್ರಾ ಹೋಗ್ತಾ ಇದ್ದಾರೆ. ನಮಗೆ ಕ್ಯಾಮ್ರಾ ಹ್ಯಾಂಡಲ್ ಮಾಡೋಕ್ಕೆ ಜೊತೆಲಿ ಇಟ್ಕೊಂಡು ಕನ್ವೀನಿಯೆಂಟಾಗಿ ತಿರುಗಾಡೋಕ್ಕಾಗಲ್ಲ ಅಂತ ನನಗೆ ಅನಿಸುತ್ತೆ. ಅದಕ್ಕೋಸ್ಕರ ದಿಸ್ ಅ ಬೆಸ್ಟ್. ಲೈಟ್ ಕೊಟ್ಟಿದ್ದಾರೆ ಸೊ ದಟ್ ಕ್ಯಾಮ್ರಾ ಮೇಲೆ ಹಾಕ್ಕೊಂಡು ನೀವು ಶೂಟ್ ಮಾಡ್ಬೋದು. ನೈಟ್ ಟೈಮ್ನಾರು ಸ್ವಲ್ಪ ಲೈಟ್ ಕಡಿಮೆ ಹಾಕಿದ್ರೆ ಲೈಟ್ ಇದು ಮೇಲ್ಗಡೆ ಹಾಕೊಂಡು ಕೊಟ್ಟಿರೋದು ಇದೆ. ಬರುತ್ತೆ. ಸೊ ದ ಎಲಿಫೆಂಟ್ ಇನ್ ದ ರೂಮ್ ಇಂಥ ಸೈಡ್ಗೆ ಲಾಸ್ಟಿಗೆ ಓಪನ್ ಮಾಡ್ತೀನಿ. ಅದ್ರ ಜೊತೆ ಇನ್ನೊಂದು ಇದು ಕೊಟ್ಟಿದ್ದಾರೆ. ಇದು ಕ್ಲ್ಯಾಂಪ್ ಅನ್ಸುತ್ತೆ. ಇದು ಕ್ಲ್ಯಾಂಪ್ ಅಲ್ಲ, ಇದು ಟ್ರೈಪಾಡ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಸೊ ದಟ್ ಹಿಂಗೆ ಎಲ್ಲರೂ ಇಟ್ಬಿಟ್ಟು ಎಲ್ಲ ನಾವು ಹಿಂಗೆ ಇಟ್ಬಿಟ್ಟು ರೆಕಾರ್ಡ್ ಮಾಡೋ ಥರ. ಇವಾಗ ಇದನ್ನ ಇಕ್ಕಿದ್ವಲ್ಲ, ನೆಕ್ಸ್ಟ್ ಇದ್ರೆ ಕ್ಯಾಮ್ರಾನ ಇಕ್ಬೋದು ಸೀದಾ. ಹಾಂ ಅಷ್ಟೇ ಅನ್ಸುತ್ತೆ. ಅಷ್ಟೇ ಅಪ್ಪ ದೇವ್ರೆ ಅಷ್ಟೇ. ಅದಾದಮೇಲೆ ಇವಾಗ ಇನ್ನೊಂದಿದು ಸೆಕೆಂಡ್ ಫಿಲ್ಟ್ರ್ ಥರದ್ದು ಮೈಕ್ದು, ಕಲರ್ ಬೇರೆ. ಅದು ಇವೆಲ್ಲ ತೆಗ್ದು ಸೈಡ್ ಇಟ್ಬೇಕು, ಇವೆಲ್ಲ ಎಸಿಬೇಕಲ್ಲ ಇವಾಗ, ಅದೇ ಇರೋದು. ಇದ್ರ ಜೊತೆಗೆ ನೆಕ್ಸ್ಟ್ ನಮಗೆ ಇದನ್ನು ಕೊಟ್ಟಿದ್ದಾರೆ. ಇದೇನಿದು? ಇದೇನೋ ಸ್ಟೋರೇಜಾ ಏನೋ ಕೊಟ್ಟಿದ್ದಾರೆ ಗೈಸ್ ಇದರಲ್ಲಿ. ವೆನ್ ಮೌಂಟಿಂಗ್ ಇನ್ಸರ್ಟ್ ಇನ್ ಟು ದ USB-C port ಬಟನ್ ರ್ಯಾಂಡಮ್ಲಿ ರಿಲೀಸ್ ದ ಬಟನ್ ವೆನ್ ಡಿಟಚ್ ಹೋಲ್ಡ್ ದ ಬಟನ್. ಓಕೆ, ಮೇ ಬಿ ಎಕ್ಸ್ಟ್ರಾ ಮೌಂಟು ಅಥವಾ ಬ್ಯಾಟ್ರಿ ಇರ್ಬೋದು, ನಂಗೆ ಐಡಿಯಾ ಇಲ್ಲ. ಫೈಲ್ಸ್ ಟ್ರಾನ್ಸ್ಫರ್ ಮಾಡೋಕ್ಕೆ ಏನಾದರೂ ಇರ್ಬೋದು ಮ್ಯಾಕ್ಬುಕ್ಗೆ. ಇಲ್ಲ, ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡೋಕ್ಕೆ ಆಪ್ಷನ್ ಐತೆ ಅದರಲ್ಲಿ. ಯು ಕ್ಯಾನ್ ಟ್ರಾನ್ಸ್ಫರ್ ಡೈರೆಕ್ಟ್ ಫೈಲ್ಸ್ನ ಮ್ಯಾಕ್ಬುಕ್ಗೆ ಟ್ರಾನ್ಸ್ಫರ್ ಮಾಡೋದು ಈ ಕ್ಯಾಮ್ರಾಯಿಂದ. ಸೊ ಸ್ಲಿಂಗ್ ಬ್ಯಾಗಿಗೆ ಹಾಕೊಳ್ಳೋಕ್ಕೆ ಒಂದು ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ. ಆ ಬ್ಯಾಗ್ ಐತಲ್ಲ, ಆ ಬ್ಯಾಗಿಗೆ ಅಟ್ಯಾಚ್ ಮಾಡೋಕ್ಕೆ ಅನಿಸುತ್ತೆ ಇದನ್ನು ಕೊಟ್ಟಿದ್ದಾರೆ ನೋಡಿ, ಇಟ್ಕೊಂಡು ಓಡಾಡೋಕ್ಕೆ. ಕ್ವಾಲಿಟಿ ಚೆನ್ನಾಗಿದೆಯಾ? ಯಾಕಷ್ಟು ನಿಧಾನಕ್ಕೆ ಮಾತಾಡ್ತಾ ಇದೆಯಾ ಪಾಪ? ಚೆನ್ನಾಗಿದೆ ಕ್ವಾಲಿಟಿ. ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಇದು ಕ್ಯಾಮ್ರಾ ಇದು ಅನಿಸುತ್ತೆ, ಚಾರ್ಜರ್, ಬ್ಯಾಟ್ರಿ ಚಾರ್ಜ್. ಮೈಕಿಗೆ ಚಾರ್ಜರ್ ಕೊಟ್ಟಿದ್ದಾರೆ. ಇದಿರಬೇಕು ಆ ಮೈಕಿಗೂ, ಇದು ಮೈಕಿಗೆ ಚಾರ್ಜರ್ ಆ್ಯಕ್ಚುಲಿ ಕರೆಕ್ಟಾಗಿ ಫಿಟ್ ಆಗುತ್ತೆ ಅನ್ಸುತ್ತೆ. ಅಯ್ಯೋ ಮೈಕಿಗ ಆಗ್ತಾ ಇಲ್ಲ, ಮೈಕಿಗಲ್ಲ, ಇದು ಕ್ಯಾಮ್ರಾಗೆ ಅನ್ಸುತ್ತೆ. ಅದಕ್ಕೂ ಚಾರ್ಜರ್ ಇರುತ್ತಾ? ಅದಕ್ಕೂ ಇರುತ್ತೆ. ಕ್ಯಾಮ್ರಾ ಚಾರ್ಜ್ ಆಗ್ದಲ್ಲೇ ಇದ್ರೆ ಹೆಂಗೆ ಯೂಸ್ ಮಾಡ್ತೀಯಾ? ಇದು ಬಿಟ್ಟು ಇದ್ರ ಜೊತೆ ಒಂದು ಮೈಕ್ USB ಕೇಬಲ್ ಕೊಟ್ಟಿದ್ದಾರೆ. ಸೊ C2C ಸಕ್ಕ ಸ್ಟ್ರಾಂಗ್ ಆಗೈತೆ. ಎಷ್ಟು ದಪ್ಪ ಇದು ನೋಡಿದೆ. ಕಿತ್ತಾಗಕ್ಕೆ ಟ್ರೈ ಮಾಡ್ತಾ ಇದೆಯಾ? ಉಳ್ಸಕ್ಕೆ ಟ್ರೈ ಮಾಡಿ. ಓಕೆ, ಫೈನಲಿ ನಾವು ಕ್ಯಾಮ್ರಾನ ಓಪನ್ ಮಾಡ್ತಾ ಇದ್ದೀವಿ. ಇದನ್ನು ಲಾಸ್ಟಲ್ಲಿ ಒಂದಷ್ಟು ಕ್ಲಿಪ್ಸ್ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನರಲ್ಲಿ. ಸೊ ದಿಸ್ ಈಸ್ ಅ ಕ್ಯಾಮ್ರಾ. ತೆಗಿ ಇದನ್ನು, ಡಿಸ್ಪ್ಲೇದು. ಹಾಂ ಎಲ್ಲ ನೀನೇ ಓಪನ್ ಮಾಡಬೇಕಾ? ಯಾಕಂಗೆ? ಓಕೆ, ಇದನ್ನು ಪವರ್ ಆನ್ ಮಾಡೋಣ. ಸೈಡಲ್ಲಿ ಮೆಮೊರಿ ಕಾರ್ಡ್ ಹಾಕೋಕ್ಕೆ ಸೈಡಲ್ಲಿ ಜಾಗ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಫ್ರಂಟಲ್ಲಿ ನಿಮಗೆ ಈ ಥರ ಕಾಣಿಸುತ್ತೆ ಡಿಸ್ಪ್ಲೇ. ಇದನ್ನು ಯೂಸ್ ಮಾಡ್ಬೇಕನ್ಸುತ್ತೆ. ಅದು ಬಿಟ್ಟರೆ ಇದೊಂದು ಕೊಟ್ಟಿದ್ದಾರೆ, ಮೌಂಟ್. ಇದು ಅಂದರೆ ಲಾಕ್ ಮಾಡೋಕ್ಕೆ, ಇದನ್ನು ಲಾಕ್ ಮಾಡ್ತೈತೆ. ಗೊತ್ತು ಅಲ್ಲೇ ಹಾಕೊಳ್ಳೋದು. ಒಂದು ನಿಮಿಷ ಇದೆ. ಸೊ ಇವಾಗ ಕ್ಯಾಮ್ರಾ ಫುಲ್ ಓಪನ್ ಆಗುತ್ತೆ. ಆನ್ ಮಾಡೋಣ. ಇದು ಇದ್ರ ಮುಂದೆ ಇದು ಓಪನ್ ಮಾಡ್ತೀನಿ. ಲೆನ್ಸ್ ಸಾಗದಾಗೈತೆ ನೋಡು. ಆಸ್ಮೋ ಇಂಗ್ಲೀಷ್ ಸೆಟಪ್ ಕೇಳ್ತೈತೆ. ಡಿವೈಸ್ ನೇಮ್ ಅಂತೆಲ್ಲ ಕೇಳ್ತೈತೆ. ಸ್ಟಾರ್ಟ್.
ಒಂದಷ್ಟು ಆಪ್ಷನ್ಸ್ ಐತೆ, ಇದೆಲ್ಲ ಆಮೇಲೆ ಸೆಟಪ್ ಮಾಡ್ಕೊತೀನಿ. ಇದು ಗಿಂಬಲ್ ಥರ ವರ್ಕ್ ಆಗುತ್ತೆ ಗೈಸ್, ಕ್ರೇಜಿ ಆಗಿರೋಂಥ ಕ್ವಾಲಿಟಿ. ಇದನ್ನು ತಿರುಗಿಸ್ಕೊಬೇಕು ಅಂತ ಅಂದರೆ ಹಿಂಗೆ ನೋಡ್ರಿ, ಹಿಂಗಂದ್ರೆ ತಿರ್ಕೊಳ್ಳುತ್ತೆ. ಇಲ್ಲಿ ತಿರುಗಿಲ್ವಲ್ಲ, ಅಲ್ಲೇ ಮಾಡಬೇಕಾ? ಆಪ್ಷನ್ ಇರುತ್ತೆ ಇದರಲ್ಲೇನೋ, ಹುಡುಕ್ಬೇಕು ನಾವು ಹಿಂಗೆ ಅಂತ. ಕೊಡ, ನಾನು ಮಾಡ್ತೀನಿ ಇವಾಗ. ಹಾಂ, ಇದು ಬ್ಲಾಗ್ ಫಾರ್ಮೇಟು, ಸೊ ನಮಗೆ ಗೊತ್ತಾಗುತ್ತೆ ನಮ್ಮ ಬ್ಲಾಗ್ ಹೆಂಗೆ ರೆಕಾರ್ಡ್ ಗೈಸ್ ಆಗ್ತೈತೆ ಏನು ಅಂತ ಎಷ್ಟು ಹೇಳ್ಬಿಟ್ಟು. ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ನೋಡ್ರಿ ಹೆಂಗೆ ತಿರುಗ್ತೈತೆ ಗಿಂಬಲ್, ನಿಮಗೆ ಕಾಣಿಸುತ್ತೆ ನೋಡ್ರಿ ಇವಾಗ. ಸೊ ಇದು ಇವಾಗ ನಿಮ್ಮನ್ನು ತೋರಿಸ್ತಾ ಇದೀನಿ, ಇದು ಕ್ಯಾಮ್ರಾ ಆಯ್ತಾ, ಕ್ಯಾಮ್ರಾ ಸೆಟಪ್ ಹೆಂಗೈತೆ ಅಂತ ತೋರಿಸುತ್ತೆ ನೋಡ್ರಿ ಇವಾಗ. ಸೊ ನೋಡ್ರಿ, ಇದು ನೀವು ಹೇಗಿದ್ದೀರಾ ಅಂತ ತೋರಿಸ್ತೈತೆ, ಅಲ್ಲಿ ಏನು ನಡೀತೈತೆ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಆಗುತ್ತೆ ನೋಡ್ರಿ, ಹೆಂಗೆ ಬೇಕಾದ್ರೂ ಹ್ಯಾಂಡ್ಲ್ ಮಾಡ್ಬೋದು. ಸಖತ್ತು ಫಾಸ್ಟಾಗಿ ಮೂಮೆಂಟ್ ಐತೆ. ಇದು ಬಿಟ್ಟು ಕ್ಯಾಮ್ರಾ ಅಟ್ಯಾಚ್ಮೆಂಟ್ ಕೊಟ್ಬಿಡ್ತೀನಿ ಒಂದ್ಸಲ ಹಾಕಿ ನೋಡ್ರಿ. ಓ ಮೈ ಗಾಡ್. ಸೊ ಲೈಟ್. Hey guys, what's up? Welcome back to my YouTube channel. ಅರ್ಥ ಆಯ್ತು ಅನ್ಸುತ್ತೆ. ಇಲ್ಲಿ ನೋಡ್ರಿ, ಈ ಥರ ಲೈಟ್ ಆನ್ ಆಗುತ್ತೆ, ಸೊ ದಟ್ ನೀವು ನೈಟ್ ಅಥವಾ ಲೋ ಲೈಟಲ್ಲೆಲ್ಲ ನೀವು ಚೆನ್ನಾಗಿ ರೆಕಾರ್ಡ್ ಮಾಡ್ಕೊಬೋದು ಅಂತ. ಆದರೆ ನಾವು ಇಲ್ಲಿ ಟ್ರೈ ಟು ರೆಕಾರ್ಡ್ ಯಾವುದಾದ್ರೂ ಇದನ್ನು ರೀಲ್ ಫಾರ್ಮೆಟ್ನು ನಾವು ರೆಕಾರ್ಡ್ ಮಾಡ್ಬೋದು. ಸೊ ದಟ್ ಇದು ಆಫ್ ಆಗಿತ್ತು Guys, but actually normal phone ಕ್ಯಾಮ್ರಾಗಿಂತ ಈ ಕ್ವಾಲಿಟಿ ಚೆನ್ನಾಗಿ ಬರ್ತಿದೆಲ್ಲ. ಅದನ್ನು ಈ ಕ್ಯಾಮ್ರಾ ಸೆನ್ಸರ್ ಇರುತ್ತಲ್ಲ, ಸೊ ಇದರಲ್ಲಿ ಕೂಡ ನೀವು ರೆಕಾರ್ಡ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಹಿಂಗೆ ರೀಲ್ ಫಾರ್ಮೆಟ್ ಏನಾದ್ರು ಇವಾಗ ಒಂದು ರೀಲ್ ರೆಕಾರ್ಡ್ ಮಾಡಬೇಕಂದ್ರೆ ರೀಲ್ನ ರೆಕಾರ್ಡ್ ಮಾಡ್ಕೊಬೋದು. ಅಥವಾ ನಾವು ಇಟ್ಕೊಂಡು ನೀನು ಇದೆಲ್ಲ ರೆಡಿ ಮಾಡ್ಕೊಬೋದು. ಯಾವ್ದು ಹೇಳು, ಗೆಟ್ ರೆಡಿ ವಿತ್ ಮೇಲೆ ಆರಾಮಾಗಿ ಮಾಡ್ಕೊಬೋದು. ಹಿಂಗೆ ಇಟ್ಬಿಟ್ಟು ಅದೇ ಇಲ್ಲೇ ನೋಡ್ಕೊಂಡು ನೀನು ಮಾಡ್ಕೊಬೋದು. ಚೆನ್ನಾಗಿದೆಯಾ? ಸಖತ್ತಾಗಿದೆ. ನಾನು ಮಾಡಿಕೊಡ್ತೀನಿ ಇವತ್ತು ನೈಟು. ಮಾಡ್ಕೊಡ್ತೀಯಾ? ಏನು ಮಾಡ್ಕೊಡ್ತೀಯಾ? ಗೆಟ್ ರೆಡಿ ವಿತ್ ಮೀ. ಹಿಂಗೆ. ಓಕೆ ಗೈಸ್, ಇಷ್ಟು ಕ್ವಾಲಿಟಿ ಇರೋವಂಥ ಕ್ಯಾಮ್ರಾ ಮಜ್ವಾಗೈತೆ. ಝೂಮ್ ಐತೆ ಒಂದಷ್ಟು, ಜಾಸ್ಟಿಕಲ್ಲಿ ಕಂಟ್ರೋಲ್ ಮಾಡ್ಕೊಬೋದು. ಜಾಸ್ಟಿಕಲ್ಲಿ ಝೂಮ್ ಮಾಡೈತೆ ನೋಡಿ, 4x ಝೂಮ್ ಐತೆ. ಇದರಲ್ಲಿ ಇನ್ನೊಂದು ಬಂದೈತೆ, ಇನ್ಸ್ಟಾ 360 ಲೂನಾ ಅಂತ ಏನೋ ಬರುತ್ತೆ. ಸೊ ಅದ್ರದ್ದು ಇದು ಆಗುತ್ತೆ ಪ್ರಾಬ್ಲಮ್ ಅಷ್ಟೇ. ಆಮೇಲೆ ನೀವು ಆಟೋ ಟ್ರ್ಯಾಕಿಂಗ್ನ ಎನೇಬಲ್ ಮಾಡ್ಬೋದು. ಹಿಂಗೆ ಟ್ಯಾಪ್ ಮಾಡಿಬಿಟ್ರೆ ಇವಳು ಎಲ್ಲಿ ಹೋಗ್ತಾಳೆ, ಇವಳು ಮಕ್ಕ ಹೆಂಗೆ ಆಡಿಸ್ತಾಳೆ ಅದು ಹಂಗೆ ಆಡಿಸುತ್ತೆ. ಹಿಂಗೆ ಅಷ್ಟೇ ಟ್ರ್ಯಾಕ್ ಮಾಡುತ್ತೆ. ಎಲ್ಲಾದರೂ ನೀನು ರೆಕಾರ್ಡ್ ಮಾಡುತ್ತೆ, ಅದೇ ರೆಕಾರ್ಡ್ ಮಾಡುತ್ತೆ ಟ್ರ್ಯಾಕ್ ಮಾಡ್ಕೊಂಡು. ಕ್ರೇಜಿ ಅಲ್ಲ? ಕ್ರೇಜಿ ಆಗೈತೆ ಇದೊಂದು ಫೀಚರ್. ಕ್ರೇಜಿ ಅಂತ ನೋಡ್ರಿ, ಇವಾಗಲೂ ಒಳ್ಳೆ ಟ್ರ್ಯಾಕ್ ಮಾಡ್ತೈತೆ. ನಾನು ಅನ್ಕೊಂಡು ವಿಡಿಯೋ ಮಾಡೋದು ನೋಡಿ, ಇವಾಗ ನನ್ನ ಹತ್ರ ಇಟ್ಕೊಂಡು ನೀನು ಆದರೂ ಒಳ್ಳೆ ಟ್ರ್ಯಾಕ್ ಮಾಡ್ತೈತೆ. ಏಕೆ? ನಿನ್ನ ಮೇಲೆ ಟ್ರ್ಯಾಕಿಂಗ್ ಕೊಟ್ಟು ಬಿಟ್ಬಿಟ್ಟಿದ್ದೀನಿ, ನೀನು ಎಲ್ಲೋದ್ರೂ ನಿನ್ನೆ ಟ್ರ್ಯಾಕ್ ಮಾಡುತ್ತೆ, ನಿನ್ನ ಫೇಸ್ನ ಟ್ರ್ಯಾಕ್ ಮಾಡುತ್ತೆ ಅದು. ಇವಾಗ ನೋಡ್ರಿ, ನಿಮ್ಮ ಕಡೆ ತಿರುಗಿಸ್ತೀನಿ ಗೈಸ್, ಆದರೂ ಒಳ್ಳೆ ಟ್ರ್ಯಾಕ್ ಮಾಡ್ತಾರೆ. ಟ್ರೈ ಮಾಡುತ್ತಾ? ಇಲ್ಲ ಅನ್ಸುತ್ತೆ, ಅಷ್ಟೊಂದು ತಿರುಗಲ್ಲ ಪಾಪ, ಕುತ್ಕೆ ನೋವು ಬರುತ್ತೆ. ಓಕೆ, ಸಬ್ಜೆಕ್ಟ್ ಲಾಸ್ಟ್ ಅಂತೆ, ಅಂದರೆ ಇವಳನ್ನ ಕಳ್ಕೊಂಡ್ಬಿಟ್ಟೆ, ಸಬ್ಜೆಕ್ಟ್ ಕಳೆದೋದ್ಲು, ಫ್ರೇಮಿಂದ ಆಚೆ ಹೋದ್ಲು ಅಂತ ತೋರಿಸ್ತೀನಿ. ನಾನು ಸಬ್ಜೆಕ್ಟಾ? ನಿನ್ನ ಸಬ್ಜೆಕ್ಟ್, ನೀನು ಆಬ್ಜೆಕ್ಟ್. ಹೋಪ್ ಇದು ಚೆನ್ನಾಗಿದೆ ಅಂತ ಅನಿಸುತ್ತೆ. ಮುಂದೆ ಫ್ಯೂಚರಲ್ಲಿ ಕೂಡ ನಮ್ಮ ಗ್ಯಾಡ್ಜೆಟ್ಸಲ್ಲಿ ಯೂಸ್ ಆಗುತ್ತೆ. ಸೊ ನಾನು ಮನೆಗೆ ಹೋಗ್ಬಿಟ್ಟು ನಿಮಗೆ ಚಿಕ್ಕದಾಗಿ ಗೇಮಿಂಗಲ್ಲಿ ಏನೇನು ಬೇಕು, ಗೇಮಿಂಗಲ್ಲಿ ಏನೇನು ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಬ್ಲಾಗಲ್ಲಿ. ಇದು ಮಾಡಿ ತೋರಿಸೋಣ. ಇದರಲ್ಲಿ ಒಂದು ಕ್ಲಿಪ್ ಹಾಕ್ತೀನಿ ಇವಾಗ. ನೆಕ್ಸ್ಟ್ ಒಂದು ಸ್ವಲ್ಪ ಆಚೆ ಹೋಗೋದು, ಒಂದು ಶಾರ್ಟ್ಸ್ ಕ್ಲಿಪ್ಸ್ ಎಲ್ಲ ಹಾಕ್ತೀನಿ ನಿಮಗೆ. ಆಮೇಲೆ ಮನೆಯಲ್ಲಿ ಗೇಮಿಂಗಲ್ಲಿ ಏನೇನು ಬೇಕು, ಗೇಮಿಂಗ್ ಯೂಟ್ಯೂಬರ್ಸಿಗೆ ಏನೇನು ಬೇಕು, ಸ್ಟಾರ್ಟರ್ಸಿಗೆ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತೀನಿ. ಲೆಟ್ಸ್ ಗೋ, ನೈಸ್ ಅನ್ಬಾಕ್ಸಿಂಗ್ ಅಂತ ಅನ್ಕೊಂಡೆ. ಸೊ ಹೇ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಸಮಾಚಾರ? ಸೊ ಇದು ನಮ್ಮ ಹೊಸ ಗಿಂಬಲ್ ಇರೋವಂಥ ಏನಿದು DJI Osmo Pocket 4. ಹೇಗೆ ಕಾಣಿಸ್ತಾ ಇದೆ ಎಲ್ಲ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಹೇಳ್ರಿ. ಇನ್ನು ಮುಂದೆ ಇದರಲ್ಲೇ ವ್ಲಾಗ್ ಬರುತ್ತೆ. ಹೌ ಆರ್ ಯು ಫೀಲಿಂಗ್ ಸಿಮೋ? ಸೋ ಗುಡ್. ಚೆನ್ನಾಗಿ ಅನಿಸ್ತಾ ಇದೆಯಾ? ವೆರಿ ಕ್ಯೂಟ್ ಆಗಿ ಕಾಣಿಸ್ತಿದೆ. ಟ್ರ್ಯಾಕ್ ಮಾಡ್ಬೋದು, ಆಟೋ ಟ್ರ್ಯಾಕ್ ಮಾಡ್ಬೋದು. ನೋಡ್ರಿ, ಇವಾಗ ನನ್ನ ಮೇಲೆ ಮುಟ್ಟಿದ್ರೆ ಬರೀ ನನ್ನ ಮಾತ್ರ ಟ್ರ್ಯಾಕ್ ಮಾಡುತ್ತೆ, ಆಯ್ತಾ? ಸಿಮ್ರಾನ್ ನನ್ನ ಮುಂದೆ ಬಾ ಬಾ. ಸೊ ಸಖತ್ ಫಾಸ್ಟಾಗಿ ಟ್ರ್ಯಾಕ್ ಆಯ್ತು ನೋಡ್ರಿ, ಎಷ್ಟು ಫಾಸ್ಟಾಗಿ ಟ್ರ್ಯಾಕ್ ಮಾಡುತ್ತೆ, ಆಯ್ತಾ? ಇವಾಗ ಸಿಮ್ರಾನ್ ಮುಡ್ತೀನಿ ಬಾ. ಓಡಾಗ ಸಗದಾಗೈತೆ ಆ್ಯಕ್ಚುಲಿ, ಫ್ಯೂಚರ್ ಕ್ರೇಜಿ ಆಗೈತೆ. ಸೊ ಇನ್ನು ಮುಂದೆ ಬ್ಲಾಗ್ ಇದರಲ್ಲೇ ಬರುತ್ತೆ, ಇದರಲ್ಲೇ ಮಾಡ್ತೀವಿ. ಸಖತ್ ಇರೋಂಥ ಕ್ವಾಲಿಟಿ ನೀವು ನೋಡ್ತಾ ಇದ್ರೆ ಸಕ್ಕದಾಗೈತೆ ಅಂತ. ಆಡಿಯೋ ಕ್ವಾಲಿಟಿ ನಾನು ಇವಾಗ ಚೆಕ್ ಮಾಡ್ಬೇಕು, ಹೋಗ್ಬಿಟ್ಟು ಹೇಗೈತೆ ಅಂತ ಹೇಳ್ಬಿಟ್ಟು. ಹೌ ಆರ್ ಯು ಫೀಲಿಂಗ್ ಸಿಮೋ? ಚೆನ್ನಾಗಿದೆ? ಚೆನ್ನಾಗಿದೆಯಾ? ಏನು ಚೆನ್ನಾಗಿದೆ? ಬೆಸ್ಟ್ ಇನ್ವೆಸ್ಟ್ಮೆಂಟ್ ಗೈಸ್ ಇದು. ನಮ್ಮ ಲೈಫಲ್ಲಿ ನಾವು ಮಾಡಿರೋಂಥ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಅಡ್ವರ್ಟೈಸ್ಮೆಂಟ್ ಸಖತ್ತಾಗಿದೆ. ಅದಾದ್ಮೇಲೆ ಕೈಯಲ್ಲಿ ಹಿಡ್ಕೊಂಡು ಲೈಕ್ ಈಸಿ ಆಗುತ್ತೆ ನಮ್ಗೆನೆ ಕೈಯಲ್ಲಿ ಹಿಡ್ಕೊಂಡು ಮಾಡೋದಕ್ಕೆ. ಹಿಂಗೆ ಹಿಡ್ಕೊಬೋದು, ಆರಾಮಾಗಿ ಹಿಡ್ಕೊಬೋದು. ಬಟ್ ಗಟ್ಟಿಗೆ ಹಿಡ್ಕೊಬೇಕು. ತಗೋ ಹಿಡ್ಕೊ. ಆಟೋ ಟ್ರ್ಯಾಕ್ ಎನೇಬಲ್ ಇಲ್ಲ ಇವಾಗ. ಸೊ ನೀನು ಆಟೋ ಟ್ರ್ಯಾಕಿಂಗ್ ಎನೇಬಲ್ ಇಕ್ಬೇಕಂದ್ರೆ ಡಬಲ್ ಟ್ಯಾಪ್ ಮಾಡ್ಬೇಕು. ಆಟೋ ಟ್ರ್ಯಾಕ್ ಬೇಡವಾ? ಆಟೋ ಟ್ರ್ಯಾಕಿಂಗ್ ಇಲ್ಲ, ಎನೇಬಲ್ ಮಾಡಿದ್ರೇನೆ ಹಂಗೆ ತೋರಿಸೋದು. ಹಾಂ, Hey guys, what's up? Welcome back to my YouTube channel.
ನಾನು ಇದ್ರಲ್ಲಿ ಯಾಕೆ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತಾನೆ ನಾನು ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತಲ್ಲ? ಚೆನ್ನಾಗಿ ಬರುತ್ತೆ. ಮೈಕ್ ನನ್ನ ಹತ್ರ ಐತೆ, ಏನು ಮಾತಾಡ್ತಾ ಇದ್ದೆ ಇಷ್ಟ ತನಕ? ನಾನು ಏನು ಮಾತಾಡಿದ್ರು ಕೇಳಿಸಲ್ವಾ? ಗೊತ್ತಿಲ್ಲ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಹೋಗ್ಬಿಟ್ಟು ಊಟ ಮಾಡೋಣ. ಊಟ ಮಾಡಾದ್ಮೇಲೆ ನಮ್ಮ ಸೆಟಪ್ ಏನಿದೆ ಅಲ್ಲ, ನಮ್ಮ ಗೇಮಿಂಗ್ ಸೆಟಪ್, ಅದನ್ನು ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ಗೈಸ್ ಇವಾಗ ಮನೆಗೆ ಬಂದಿದ್ದೀನಿ. ಸೊ ನಿಮಗೆ ಮನೆಯಲ್ಲಿ ಏನೇನಿರುತ್ತೆ ಸೆಟಪ್ಪು, ಗೇಮಿಂಗ್ ರಿಲೇಟೆಡ್, ಗೇಮಿಂಗ್ ಮಾಡೋಕೆ ಏನೇನು ಬೇಸಿಕ್ ಆಗಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಅಂತ ಅಂದೆ ಅಲ್ಲ. ಸೊ ಅದನ್ನ ಶುರು ಮಾಡೋಣ, ಲೇಟ್ ಮಾಡೋದು ಬೇಡ. ಸೊ ಇಲ್ಲಿ ನೋಡ್ರಿ, ನಿಮಗೆ ಕಂಪ್ಲೀಟ್ ಪಿ ಸಿ ಕಾಣಿಸ್ತಾ ಇತ್ತಲ್ಲ ಇಲ್ಲಿ, ಇದು ನನ್ನ ಪಿ ಸಿ ಸೆಟಪ್ಪು. ಇದು ನನ್ನ ಚೇರು, ಹೊಸ ಚೇರ್ ಇದು ಹಳೆ ಚೇರು. ಅದ್ರ ಮೇಲೆ ನಾನು ಏನೋ ಕೊಟ್ಟು ಇಟ್ಟಿದ್ದೀನಿ, ಏನೋ ಅಂದ್ಕೊಂಬಿಡ್ರಿ. ಅದು ಬಿಟ್ಟರೆ ಇಲ್ಲಿ ನೋಡ್ರಿ, ಇದು ಮಾನಿಟರ್, ಇದು ಪ್ರೈಮರಿ ಮಾನಿಟರ್ ನಂದು ಕರ್ವ್ ಆಗೈತೆ. ಸೊ ನನಗೆ ಕರ್ವಿ ಇಷ್ಟ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಅದು. ಅದಾದಮೇಲೆ ಇದೊಂದು ಸೆಕೆಂಡ್ರಿ ಮಾನಿಟರ್ ನಂದು ಚಾಟ್ಸ್ ಓದೋಕ್ಕೆ. ಅದಾದಮೇಲೆ ಇದು ನನ್ನ ಪಿ ಸಿನಲ್ಲಿ ನಿಮಗೆ ಒಂದಷ್ಟು ಕಾನ್ಫಿಗ್ರೇಷನ್ ಬೇಕು. ಯಾವ ಥರ ಬೇಕಂತ ಅಂದರೆ, ಸಿಂಪಲಾಗಿ ನಾನು ಹೇಳೋದು ಏನು ಅಂತ ಅಂದರೆ, ಒಂದು ಸ್ವಲ್ಪ ಸ್ವೀಟಾಗಿ ಇಟ್ಕೊಳ್ರಿ. ಒಂದು ಲೇಟೆಸ್ಟ್ ಗ್ರಾಫಿಕ್ಸ್ ಕಾರ್ಡು, ಅದಾದಮೇಲೆ ಮಾರ್ಕೆಟಲ್ಲಿ ಇವಾಗಿರುವಂಥ ಲೇಟೆಸ್ಟ್ ಪ್ರೊಸೆಸರು, ಅದಾದಮೇಲೆ ಒಂದು 32 GB ರ್ಯಾಮು, ಅದಾದಮೇಲೆ ಲೇಟೆಸ್ಟ್ ಅಂದರೆ ತುಂಬ ಹೈ ಎಂಡ್ ಹೋಗ್ಬೇಡ್ರಿ. ಇವಾಗ Ryzen 7 ಹೈ ಎಂಡು, Ryzen 5 ಹಾಕ್ಕೊಳ್ರಿ. ಇಲ್ಲ ಅಂತ ಅಂದರೆ ಫುಲ್ ಪಿ ಸಿ ಗೇಮ್ಸ್ ಆಡ್ತೀನಿ ಅಂತ Ryzen 7 ಅಪ್ಗ್ರೇಡ್ ಮಾಡ್ಕೊಳ್ರಿ. 5090 ಟಾಪ್ ಎಂಡ್ ಇರೋದು ಗ್ರಾಫಿಕ್ ಕಾರ್ಡು. ಅದರಲ್ಲಿ ನೀವು 5060 5070 ಇಷ್ಟೆಲ್ಲ ಇದ್ರೆ ನಿಮಗೆ ನಾರ್ಮಲ್ ಗೇಮ್ಸ್ಗಳೆಲ್ಲ ರನ್ ಆಗೋದು, ಸ್ಟ್ರೀಮಿಂಗ್ ಎಲ್ಲ ಮಾಡೋದು ಈಸಿ ಆಗಿರುತ್ತೆ. ಆದ್ಮೇಲೆ ಒಳ್ಳೆ ಕೂಲಿಂಗು, ಅದಾದಮೇಲೆ ಒಂದು ಒಳ್ಳೆ ರ್ಯಾಮ್ಗಳು ಹಾಕೊಳ್ರಿ. ರ್ಯಾಮ್ ಸ್ಟಿಕ್ ಒಂದು 32 GB ಇದು ಯಾವ್ದಾದ್ರು ಚೆನ್ನಾಗಿರೋದು ಹಾಕ್ರಿ. DDR6 ಲೇಟೆಸ್ಟ್ ಆಗಿರೋಂಥದ್ದು. ಸೊ ಇದೆಲ್ಲದ್ರ ಜೊತೆಗೆ ನಿಮಗೆ ಬೇಸಿಕ್ ಆಗಿ ಒಂದು ಒಳ್ಳೆ ಮಾನಿಟರ್ ಇಟ್ಕೊಳ್ರಿ. ಇದು ನನ್ನ ವೆಬ್ ಕ್ಯಾಮ್ ನಾನು ಯೂಸ್ ಮಾಡ್ತಾ ಇರೋದು. ಇದು 24,000 ಎಲ್ಗಾಟೋ ಸ್ಪಾನ್ಸರ್ ಅದು ಇರೋದು. ಅದಾದಮೇಲೆ ಇದ್ರಲ್ಲಿ ಒಂದು ಎಲ್ಗಾಟೋ ಬೇಕಾಗಿರುತ್ತೆ ನಿಮಗೆ ಸ್ಟ್ರೀಮ್ ಮಾಡೋಕ್ಕೆ, ಒಂದು ಚಿಕ್ಕದಾಗಿ ಎಲ್ಗಾಟೋ. ಆದ್ಮೇಲೆ ಸ್ಟ್ರೀಮ್ ಡೆಕ್ ಇದು ನಾನು ಎಕ್ಸ್ಟ್ರಾ ಯೂಸ್ ಮಾಡ್ತಾ ಇರೋದು, ನಿಮಗೆ ಬೇಕಾದರೆ ತಗೊಳ್ರಿ. ನನಗೆ ಅದು ಎಲ್ಗಾಟೋ ಅವ್ರು ಕೊಟ್ಟಿರೋದು. ಒಂದು ಕೀಬೋರ್ಡು, ಒಂದು ಒಳ್ಳೆ ಮೌಸು, ಅದಾದಮೇಲೆ ಒಂದು ಒಳ್ಳೆ ಪಿ ಸಿ, ಒಂದು ನಮ್ಮ ಮಾನಿಟರ್ ಒಂದಿದ್ರೆ ಸಾಕು, ಇನ್ನೊಂದು ನಿಮ್ಗೆ ನೆಸಿಟ್ಟಿರಲ್ಲ. PS5 ನಾನು ಇಟ್ಕೊಂಡಿದ್ದೀನಿ, ಬಟ್ ನಾನು ಪರ್ಸನಲಾಗಿ ಗೇಮ್ ಮಾಡೋಕ್ಕೆ ಅದನ್ನು ನಾನು ಯಾವುದೇ ರೀತಿ ಸ್ಟ್ರೀಮಿಂಗಲ್ಲಿ ಯೂಸ್ ಮಾಡ್ತಾ ಇಲ್ಲ. ಅದಾದಮೇಲೆ ಒಂದು TV ಐತೆ ನಂದಿಲ್ಲಿ. TV ನಿಮಗೆ ಎಕ್ಸ್ಟ್ರಾ ಯೂಸ್ ಇದ್ರೆ ಇಟ್ಕೊಳ್ರಿ. ನಾನು PS5 ಆಡೋಕ್ಕೋಸ್ಕರ ಇಟ್ಕೊಂಡು ನಾನು ಚೇಂಜ್ ಮಾಡ್ದೆ ನಾನು. ಅದಾದಮೇಲೆ ಒಂದು ಒಳ್ಳೆ ಲೈಟ್ ಇರಲಿ, ಸೊ ದಟ್ ನಿಮ್ಮ ಫೇಸ್ ಕ್ಯಾಮಿಗೆ ಬರೋವಂಥದ್ದು. ಫೇಸ್ ಕ್ಯಾಮ್ ಚೆನ್ನಾಗಿ ಕಾಣಬೇಕು. ಮೇಜರ್ ಆಗಿ ಜನ ನಿಮ್ಮನ್ನ ಮುಖದಿಂದ ಗುರ್ತಿಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಪರಿಚಯ ಆಗ್ಬೋದು. ಕೆಲವೊಬ್ಬೊಬ್ರು ಮುಖ ತೋರಿಸ್ದಂಗೆ ಫ್ಯಾನ್ ಬೇಸ್ನ ಕ್ರಿಯೇಟ್ ಮಾಡಿದ್ದಾರೆ. ಎಕ್ಸಾಂಪಲ್ ಕೊಡ್ಬೇಕಂತ ಅಂದ್ರೆ ನಿಮಗೆ ರೈಸ್ ಸ್ಟಾರ್ ಇರ್ಬೋದು. ಅದಾದ್ಮೇಲೆ ಕರ್ನಾಟಕದಲ್ಲೇ ನೀವು ನೋಡಿದಿರ, ಇವರು ಮೈಸೂರು ಮ್ಯಾಂಗೋ ಅಂತ ಇದ್ದಾರೆ, ಕ್ರೇಜಿಯಾಗಿ ಮಾಡ್ತಾರೆ. ಬಟ್ ಅವ್ರ ಫೇಸ್ ಯಾರಿಗೂ ಗೊತ್ತಿಲ್ಲ ಜನಕ್ಕೆ. ಸೊ ಈ ತರ ಕನೆಕ್ಟ್ ಆಗುವಂತ ಬೇಸ್ ಇದ್ರೆ ಒಳ್ಳೇದು. ಮುಂಚೆಯಿಂದ ಮಾತಾಡ್ಕೊಂಡು ಬರೀ ನಮ್ಮ ಮಾತಿಗೆ, ಶೈಲಿಗೆ ಕನೆಕ್ಟ್ ಆದ್ರೆ ಕ್ರೇಜಿ ಆಗಿರುತ್ತೆ. ಆಗಿಲ್ಲ ಅಂತ ಅಂದ್ರೆ ಆದಷ್ಟು ಫೇಸ್ ಅಲ್ಲಿ ನೀವು ಸಕ್ಸಸ್ಫುಲ್ ಜಾಸ್ತಿ ಆಗ್ತಾರೆ. ಯಾಕಂತಂದ್ರೆ ವಿತೌಟ್ ಫೇಸು ರೆಕಗ್ನೈಸ್ ಆಗೋದು ಅಥವಾ ಫೇಮು ಗೇಮ್ ನ ತಿಳ್ಕೊಳ್ಳುವಂಥದ್ದು ತುಂಬಾ ಕಷ್ಟ. ಅದು ಒಲಿಯೋದು ತುಂಬಾ ಜನಕ್ಕೆ ಕಡಿಮೆ. ವಿತ್ ಫೇಸ್ ಆದ್ರೆ ಈಸಿಯಾಗಿ ಒಲಿಯುತ್ತೆ ಅಂತ ನನ್ನ ಅಭಿಪ್ರಾಯ. ಅದ್ ಬಿಟ್ರೆ ಇಲ್ಲಿ ಒಂದಷ್ಟು ಚೇಂಜಸ್ ಮಾಡ್ತಾ ಇದ್ದೀನಿ ನಾನು ರೀಸೆಂಟಾಗಿ. ಇವಾಗ ಮಾಡ್ತಾ ಇದೀನಿ, ಇದನ್ನ ಕಂಪ್ಲೀಟ್ ಮಾಡ್ತೀನಿ ಇನ್ನೊಂದು 2 days ಅಲ್ಲಿ. ಅದ್ ಬಿಟ್ರೆ ಒಂದೊಳ್ಳೆ ಬ್ಯಾಕ್ ಡ್ರಾಪು. ಸೊ ನಾನು ಸ್ಟ್ರೀಮಿಂಗ್ ಮಾಡ್ತಾ ಇದೀನಿ, ಗೇಮಿಂಗ್ ಆಡ್ತಾ ಇದೀನಿ, ನನಗೆ ಒಂದು ಒಳ್ಳೆ ಬ್ಯಾಕ್ ಡ್ರಾಪ್, ನನ್ನ ಲೋಗೋ. ಸೊ ಇದನ್ನ ಲೈಟ್ ಆನ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ ಇದು. ಅದ್ ಬಿಟ್ರೆ ಇಲ್ಲಿ ನಾನು ಅಲೆಕ್ಸಾ ಚೇಂಜ್ ದ ಲೈಟ್ ಕಲರ್ ಟು ಬ್ಲೂ, ಅಲೆಕ್ಸಾ ಚೇಂಜ್ ದ ಲೈಟ್ ಕಲರ್ ಟು ರೆಡ್. ಸೊ ನೀವು ನೋಡ್ತಾ ಇರ್ಬೋದು, ಇದಕ್ಕೂ ಸಂಬಂಧನೇ ಇಲ್ಲ. ಇದು ಕಂಪ್ಲೀಟ್ ಬೇರೆ ಬ್ಯಾಕ್ ಗ್ರೌಂಡು. ಇದರಿಂದ ಹಿಂದೆ ನೋಡಿದ್ರೆ ನೀವು ಕಂಪ್ಲೀಟ್ ಬೇರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸುತ್ತೆ. ಯಾವ ತರ ಅಂತ ಅಂದ್ರೆ ನೋಡ್ರಿ, ಕುತ್ಕೊಂಡು ತೋರಿಸ್ತೀನಿ. ಸೊ ಇಲ್ಲಿ ನೋಡ್ರಿ, ನಾನು ಸ್ಟ್ರೀಮ್ ಮಾಡ್ಬೇಕಾದ್ರೆ ಈ ತರ ಕಾಣಿಸುತ್ತೆ ನನ್ನ ಸೆಟಪ್. ಯಾಕಂದ್ರೆ ಮುಂದ್ಗಡೆ ಒಂದೊಳ್ಳೆ ಪ್ರಾಪರ್ ಲೈಟ್ ಇರೋದ್ರಿಂದ ನನ್ನ ಫೇಸ್ ಎಲ್ಲ ಎನ್ಹಾನ್ಸ್ ಆಗುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ನೂ ಒಂಚೂರು ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಒಂದೊಳ್ಳೆ ಬ್ಯಾಕ್ ಡ್ರಾಪ್ ಇಟ್ಕೊಡ್ರಿ. ಬ್ಯಾಕ್ ಗ್ರೌಂಡ್ ಒಂದಷ್ಟು ಚೆನ್ನಾಗಿ ಇಟ್ಕೊಡ್ರಿ. ನೋಡ್ರಿ, ಇದು ನಾನು ಮಾಡ್ತೀನಿ ನೋಡ್ರಿ ಈ ತರ. ಸೊ ಒಂದೊಳ್ಳೆ ಬ್ಯಾಕ್ ಗ್ರೌಂಡ್ ಇಟ್ಕೊಂಡ್ರೆ ಸೊ ದಟ್ ನೀವು ಗೇಮಿಂಗ್ ಅಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿ ತೋರಿಸ್ಬೋದು. ಇದೆಲ್ಲ ಸ್ನೀಕರ್ಸು, ಸೊ ನಾನು ಹಾಕಿರೋದು, ಅದ್ರದ್ದೆಲ್ಲ ಒಂದ್ ಸ್ವಲ್ಪ ಚೇಂಜಸ್ ಐತೆ. ಅದ್ ಬಿಟ್ರೆ ಇದೊಂದು ಹೊಸ ಮಾನಿಟರ್ ನಂದು, ಇದನ್ನ ಚೇಂಜ್ ಮಾಡ್ಬೇಕು ಅಂತ ಇದ್ದೀನಿ. ಇದು ಸ್ಯಾಮ್ಸಂಗ್ ಅವ್ರದ್ದು G5 ಒಡಿಸಿ ಅಂತ. ಇದನ್ನ ನಾನು ಹಾಕಿಲ್ಲ. ಇದನ್ನ ಯಾಕಂತಂದ್ರೆ ಇನ್ನೊಂದಷ್ಟು ಸ್ಟುಡಿಯೋ ಥಿಂಗ್ಸ್ ಮಾಡ್ತಾ ಇದೀನಿ, ಅದಕ್ಕೋಸ್ಕರ ಅವೆಲ್ಲ ಇನ್ನ ರಿವೀಲ್ ಮಾಡಿಲ್ಲ ನಾನು. ಅದ್ ಬಿಟ್ರೆ ನಂದು ಇನ್ನೊಂಚೂರು ಮಿನಿಮಲ್ ಆಗಿ ಸೆಟಪ್ ಇದೆ, ನಾನು ಮಲ್ಕೊಳ್ಳೋ ಬೆಡ್ ಹತ್ರ. ಸೊ ನೀವು ನೋಡ್ತಾ ಇರ್ಬೋದು, PS5 ನಂದು ಇಲ್ಲೇ ಚಾರ್ಜಿಂಗ್ ಆಗುತ್ತೆ. ಅದ್ ಬಿಟ್ರೆ ನನ್ನ ಚಾರ್ಜರ್ಸು, ಅದಕ್ಕೆ ಒಂದು ಸೆಟಪ್ ಇಟ್ಕೊಂಡಿದ್ದೀನಿ. ಸೊ ಇವೆಲ್ಲ ಒಂದು ಬೇಸಿಕ್ ಸ್ಟ್ರೀಮಿಂಗ್ ರೂಮ್ ಸೆಟಪ್. ಇದು ನನ್ನ ಸ್ಟ್ರೀಮಿಂಗ್ ರೂಮ್ ಈ ತರ ಕಾಣಿಸುತ್ತೆ ನಿಮಗೆ ನೋಡಿದ್ರೆ. ಸೈಡಲ್ಲಿ ಒಂದಷ್ಟು ಗೇಮಿಂಗ್ಸು, ಒಂದಷ್ಟು ಕಾರ್ಸು, ಇದೊಂದು ಒರಿಜಿನಲ್ F1, ಅದಾದ್ಮೇಲೆ ಬ್ಯಾಟ್ಮನ್ ಸೀರೀಸು, ನನ್ನ ಅವಾರ್ಡ್ಸು, ಯೂಟ್ಯೂಬ್ ಪ್ಲೇ ಬಟನು, ತಿರುಪತಿ ತಿಮ್ಮಪ್ಪ. ಅದಾದ್ಮೇಲೆ ಇಲ್ಲಿ ವಾಚಸ್ ನೋಡ್ಬೋದು ನೀವು. ಸೊ ಒಂದಷ್ಟು ನನ್ನ ವಾಚಸ್ ಕಲೆಕ್ಷನ್ಸ್ ಕಾಣಿಸುತ್ತೆ. ಅದಾದ್ಮೇಲೆ ಇನ್ನೊಂದು ಎಕ್ಸ್ಟ್ರಾ 3 ವಾಚ್ ಇದಾವೆ, ಇದನ್ನ ಆ್ಯಡ್ ಮಾಡ್ತೀನಿ. ಬೆಲೂನ್ ರಾಸ್ ಐತೆ ಇದ್ರೊಳಗಡೆ. ಸೊ ಇದು ನನ್ನ ಕಂಪ್ಲೀಟ್ ಸೆಟಪ್. ಸೊ ಚಿಕ್ಕ ಪುಟ್ಟ ಸೆಟಪ್ ನಿಮಗೆ ಯೂಸ್ ಆಗೋ ಥರದ್ದು ಒಂದೊಳ್ಳೆ ಪ್ರಾಪರ್ ಏನೇನು ಬೇಕು ಬೇಸಿಕ್ ಆಗಿ ಇಷ್ಟಿದ್ರೆ ನಿಮಗೆ ಸ್ಟ್ರೀಮಿಂಗು, ಗೇಮಿಂಗ್ ಅಲ್ಲಿ
ಸ್ವಲ್ಪ ಸ್ಟಾರ್ಟ್ ಮಾಡೋಕ್ಕಾಗಲಿ, ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಎತ್ಕೊಂಡು ಹೋಗೋಕ್ಕಾಗಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇದು ಗೇಮಿಂಗ್ ಬಗ್ಗೆ ನಾನು ಹೇಳೋದು. ಸೊ ಎರಡು ಹೇಳಿದ್ದೀನಿ, ಸ್ಟಾರ್ಟಿಂಗ್ ವ್ಲಾಗ್ಸ್ ಯಾವ ಥರ ಏನೇನು ಅಂತ, ಇನ್ನೊಂದು ಗೇಮಿಂಗಿಗೆ ಏನೇನು ತೊಗೊಂಡ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ. ಸೊ ಇದೇ ನಾನೇ ಹಾಕಿರೋದು, ನೀವು ಹಾಕೋಕ್ಕಾಗಲ್ಲ. ಸೊ ಮಿನಿಮಲ್ ಆಗಿ 1-2 ಲಕ್ಷ ಪ್ರಾಪರ್ ಆಗಿದ್ರೆ ಇವಾಗಿನ ಕಾಲದಲ್ಲಿ ಇವಾಗ ರನ್ ಆಗುವಂಥ ಗೇಮ್ಸಿಗೆ ಅಥವಾ ಒಂದಷ್ಟು ಸಾಫ್ಟ್ವೇರ್ಗಳು ರನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. 1-2 ಲಕ್ಷದ PC ತೊಗೊಂಡ್ರೆ, ಇದೆಲ್ಲ ಸೆಟಪ್ ಸೇರಿ 1-2 ಲಕ್ಷದ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿರುತ್ತೆ. ಸೊ ನಂದು ಒಂದು ಟೋಟಲ್ ಎಲ್ಲ ಸೇರಿಸ್ಬಿಟ್ರೆ ಇಲ್ಲಿ ಗೇಮಿಂಗ್ ರಿಲೇಟೆಡ್ ಅಲ್ಲಿ ಏನೇನೈತೆ ಎಲ್ಲ ಸೇರಿಸಿದ್ರೆ 10 ಲಕ್ಷ ಮೇಲೆ ಹೊರಟೋಗುತ್ತೆ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಸೊ ನೀವು ಆ ಲೆವೆಲಿಗೆ ಇನ್ವೆಸ್ಟ್ ಮಾಡಿಲ್ಲ ಅಂತ ಅಂದ್ರೂ ಹೋಗ್ತಾ ಹೋಗ್ತಾ ನಿಮಗೆ ಅಪ್ಗ್ರೇಡ್ ಮಾಡ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಬಿಕಾಸ್ ನಾನು ಸ್ಟಾರ್ಟಿಂಗ್ PC ತೊಗೊಂಡಿದ್ದು 90,000ಕ್ಕೂ 1 ಲಕ್ಷಕ್ಕೂ 2019 ಅಲ್ಲಿ. ಸೊ ಇವಾಗೆಲ್ಲ ಜಾಸ್ತಿ ಆಗಿರುತ್ತೆ ಪ್ರೈಸ್, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಸೊ ದಟ್ಸ್ ಇಟ್ ಗೈಸ್ ಫಾರ್ ಟುಡೇಸ್ ವಿಡಿಯೋ. ಇಷ್ಟೇ, ಎಲ್ಲ ನಿಮಗೆ ಶೇರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ನಲ್ಲಿ, ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು. ನೆಕ್ಸ್ಟ್ ವಿಡಿಯೋ ಐ ಥಿಂಕ್ ನಾವು BMW ರಿವೀಲ್ ಮಾಡ್ತಾ ಇದೀವಿ. ತುಂಬಾ ದಿನ ಆಯ್ತು BMW ತೋರಿಸಿ, ಯಾಕೆ ಅಂದ್ರೆ ಮಾಡ್ಸ್ ಅಲ್ಲಿ ಇತ್ತು. ಸೊ ಅದು ಏನೇನು ಮಾಡ್ಸ್ ಆಗಿದೆ, ಹೇಗೆ ಕಾಣ್ತಾ ಇದೆ ಇವಾಗ ರೋಡಲ್ಲಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಆದ್ಮೇಲೆ ನೆಕ್ಸ್ಟ್ ಕಾರ್ SUV ಒಂದು ತೋರಿಸ್ತೀನಿ ಅಂತ ಹೇಳಿದ್ದೆ, ಅದು ಯಾವಾಗ ಅಂತ ಅನೌನ್ಸ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಇಟ್ ಈಸ್ ಅಬೌಟ್ BMW. ಹೇಗಿದೆ ನಮ್ಮ BMW, ತುಂಬಾ ದಿನ ಆದ್ಮೇಲೆ ತೋರಿಸ್ತಾ ಇದೀನಿ. ಲೆಟ್ಸ್ ಗೋ. ಸಾಕತ್ ಸೆಕ್ಸಿಯಾಗಿ ಕಾಣ್ತೈತೆ, ನಾನಂತೂ ಎಕ್ಸೈಟ್ ಆಗಿದ್ದೀನಿ ರೀಲ್ಸ್ಗೂ ವಿಡಿಯೋಸ್ ಮಾಡೋಕ್ಕೆ. ಐ ಹೋಪ್ ನೀವು ಅಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ. ಲವ್ ಯು, ಟೇಕ್ ಕೇರ್, ಸಿಗೋಣ.